ಬೆಂಗಳೂರು ಸ್ವಾತಂತ್ರ್ಯ ಘೋಷಣೆ ಮಾಡಿದ್ರು ರೈತರು ಮತ್ತೆ ಅವೆಲ್ಲ ಸೇರಿ ಒಂದು ಬಿಜೆಪಿ ಪಕ್ಷದ ಪ್ರತಿಭಟನೆ ಹಮ್ಮಿಕೊಂಡಿಲ್ಲ. ಈ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸರ್ಕಾರ ಕೇಳಿರ್ತಾರೆ. ಡಿ.ಕೆ. ಶಿವಕುಮಾರ್ ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸಕ್ಕೆ ಹೊರಟಿದೆ. ಇವತ್ತು ಫಲವತ್ತಾದ ಭೂಮಿ, ತೋಟಗಳಿರ್ತಕ್ಕಂಥ ಭೂಮಿ ಬೆಂಗಳೂರು ಪಕ್ಕದಲ್ಲೇ ಇದೆ. ಆ ಒಂದು ರೈತರನ್ನ ಹಾಳು ಮಾಡುವಂತ ತೀರ್ಮಾನ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿದೆ. ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಹೋರಾಟ ಸಾಂಕೇತಿಕ ಪ್ರಾರಂಭ ಮಾಡಿದೆ. ಮುಂದೆ ಕೂಡ ಈ ಒಂದು ಯೋಜನೆ ಕೈ ಬಿಡೋರು ಕೂಡ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ಬಿಡೋದಿಲ್ಲ. ಮುಖ್ಯಮಂತ್ರಿಗಳು ಈ ಒಂದು ಜಮೀನು ಕಬಳಿಕೆ ಮಾಡೋದನ್ನ ಬಿಡ್ಲೇಬೇಕು. ಅವರಿಗೆ ಟೌನ್ಶಿಪ್ ಮಾಡಬೇಕಂತ ಆಸೆ ಇದ್ರೆ ಬಿಡುಗಡೆ ಮಾಡಕ್ಕೆ ಯಾಕೆ ಮಾಡ್ಬೇಕು? ತುಮಕೂರು ಕಡೆ ಮಾಡ್ಬೋದಲ್ಲ, ಕೋಲಾರ ಕಡೆ ಮಾಡ್ಬೋದು. ಬೇಕಾದಷ್ಟು ಜಾಗ ಇದೆ, ಬರಡು ಭೂಮಿ, ಅದು ಮಳೆ ಸರಿಯಾಗಿ ಬೀಳೋದಿಲ್ಲ. ಇದು ಬೆಂಗಳೂರು ಪಕ್ಕದಲ್ಲೇ ಫಲವತ್ತಾದ ಭೂಮಿ, ತೋಟಗಾರಂತ ಭೂಮಿನೇ ಅವರು ಇದು ಕಬ್ಜಾ ಮಾಡಕ್ ಹೊರಟಿದ್ದಾರೆ. ಇದ್ರ ಹಿಂದೆ ರಾಬರ್ಟ್ ಭದ್ರವಾದ ಭೂಮಿ ಅವ್ರು ಕೊಡ್ತಾರ ಟೌನ್ಶಿಪ್ ಮಾಡಿ ಅಂತ ಒಂದು ಸುದ್ದಿ ಆಡ್ತಾ ಇದೆ. ಅವರ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಋಣ ತೀರ್ಸೋದಕ್ಕೆ ಹೊರಟಿದ್ದಾರೆ ಅಂತ ಕೂಡ ಅಲ್ಲಿ ರೈತರು ಹೇಳ್ತಾ ಇದ್ದಾರೆ. ಈ ರೀತಿ ಏನಾದಾಗಿದ್ರೆ ಡಿ.ಕೆ. ಶಿವಕುಮಾರ್ ರೈತರು ಮಾಡ್ತಾರಂತ ಮೋಸ ಇದು. ಹೈಕಮಾಂಡ್ ತೃಪ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಅದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದೆ. ರೈತರು ಕೂಡ ನೀವೆಲ್ಲ ನೋಡಿದ್ರೆ ಉಗ್ರವಾದ ಹೋರಾಟ ಮಾಡ್ತಾ ಇದ್ದಾರೆ. ಆ ಒಂದು ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಸರ್, ಇಡೀ ಇಂಡಿಯಾದಲ್ಲಿ ಪರಿಹಾರವನ್ನು 2,50,00,000 ಒಂದು ಎಕರೆ ಕೊಡ್ತಾ ಇದ್ದಾರೆ. 70% ರೈತರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಸರ್, ಡಿ.ಕೆ. ಶಿವಕುಮಾರ್ 70% ಒಪ್ಪಿಗೆ ಕೊಟ್ಟಿರೋ ಅಂತ ಅವರೇ ಹೇಳ್ತಾರೆ. ನಮ್ಮ ವಿರೋಧ ಪಕ್ಷದ ನಾಯಕರು 2 ರಾತ್ರಿ ಅಲ್ಲೇ ವಾಸ್ತವ್ಯ ಹಿಡಿದ್ರು ಅಶೋಕ್ ಅವರು. ಅಲ್ಲಿ ರಿಯಾಲಿಟಿ ನೋಡಿದ್ರೆ 10% ರೈತರು ಒಪ್ಪಿದ್ದಾರೆ. ಅವ್ರ ಕಡೆ ಕಾಂಗ್ರೆಸ್ ನಲ್ಲಿ ಇರೋರು ಬಲವಂತ ಮಾಡಿ ಒಪ್ಪಿಸಿ ಇವ್ರು ದುಡ್ಡು ಕೊಟ್ಟಿದ್ದಾರೆ. ಸರ್, 70-80% ಖಂಡಿತ ಒಪ್ಪಿಲ್ಲ, ಯಾರು ಒಪ್ಪೇ ಇಲ್ಲ. ಅದು ಸುಳ್ಳು. ರಾಮನಗರದಲ್ಲಿ ಕೂಡ ಅವಾಗ ಮಾಡಿದಾಗ ಮಾಡಬೇಡಿ ಅಂತ ಈಗ ತಗೊಂಡಾಗ ಈಗ ಮಾಡಿದ್ರೆ ಹೆಂಗಿರ್ತಾ ಇತ್ತು ಸರ್? ಈಗ ಇವ್ರು ಹೇಳೋದೇನೋ ಈಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಕೂಸು ಅಂತ ಹೇಳ್ತಾರೆ. ಇದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಪ್ರಸ್ತಾವನೆ ಬಂದಿರ್ಬೋದು ಇದು, ಆದ್ರೆ ಅದನ್ನ ಆದೇಶ ಆಗಿ ಹೊರಡಿಸಿರೋರು ಡಿ.ಕೆ. ಶಿವಕುಮಾರ್ ಅವರು. ಇದು ಯಾರು ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ 2 ಆದೇಶನ ಹೊರಡಿಸಿದ್ದ ಕಾಂಗ್ರೆಸ್ ಸರ್ಕಾರ. ಫೈನಲ್ ಆದೇಶನ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಹೊರಡಿಸಿ ಈಗ ಇಳಿದಿದೆ. ಅಮಾಯಕ ರೈತ ಮಹಿಳೆಯರ ಮೇಲೆ ಇವತ್ತು ಅಟೆಂಪ್ಟ್ ಏನೋ ಅದು ಮರ್ಡರ್ ಕೇಸನ್ನ ಬುಕ್ ಮಾಡಿದ್ರೆ ತುಂಬಾ ಅನ್ಯಾಯ ಇದು. ರೈತ ಮಹಿಳೆಯರು ಯಾರು ಮರ್ಡರ್ ಮಾಡಕ್ ಹೋಗಿದ್ರು, ಅವ್ರ ಜಮೀನು ಉಳಿಸೋದಕ್ಕೆ ಹೋರಾಟ ಮಾಡಕ್ ಬಂದಿದ್ದಾರೆ. ಪರಕೆ ಎತ್ಕೊಂಡವ್ರು, ಪರಕೆಯಿಂದ ಯಾರಾದ್ರೂ ಮರ್ಡರ್ ಮಾಡಕ್ ಆಗ್ತದ? ಉದ್ದೇಶಪೂರ್ವಕವಾಗಿ ಒಂದು ಹೋರಾಟ ಹತ್ತಿಕ್ಬೇಕನ್ನೋ ದೃಷ್ಟಿಯಿಂದ ಸರ್ಕಾರ ಷಡ್ಯಂತ್ರ ಮಾಡಿ ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿದ್ದಾರೆ. ಅನ್ಯಾಯ ಆಯ್ತು. ಸರ್, ಇನ್ನೊಂದೇ ಒಂದು ವಿಷಯ ಸರ್, ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು 102 ಎಕರೆ ಜಮೀನು ಇರೋದ್ರೆ ಅದು ಉಳಿಸೋದಕ್ಕೆ ಈ ಒಂದು ಷಡ್ಯಂತ್ರ, ಈ ಒಂದು ಪ್ರತಿಭಟನೆ ಅಂತ ಹೇಳಿದ್ದಾರೆ. ಸರ್, ಈಗಾಗಲೇ ಹೇಳಿದ್ರೆ ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. 15 ಎಕರೆ ಜಾಗ ನನ್ನ ಹೆಸರಲ್ಲಿ ಇದೆ, ಅದು ನಮ್ಮ 100 ಎಕರೆಯಲ್ಲಿ ಹೇಳ್ತಾ ಇದ್ದಾರೆ. ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ಕೂಡ ಅವ್ರ ಜಮೀನು ಉಳಿಸ್ಕೊಳ್ಳೋಕೋಸ್ಕರ ಹೋರಾಟ ಏನು ಮಾಡ್ತಾ ಇಲ್ಲ. ಅವರು ರೈತರು ಹೋರಾಟಕ್ಕೆ ಬರ್ಲಿಲ್ಲ ಅಂದ್ರೆ ಯಾವುದೇ ರಾಜಕೀಯ ಪಕ್ಷ ಹೋರಾಟಕ್ಕೆ ಮಾಡಲ್ಲ ಸರ್. ಅವರು ಸ್ಥಳೀಯವಾಗಿ ರೈತ ವಿರೋಧ ಮಾಡಿದ್ರೆ ಮಾತ್ರ ನಮ್ಗೆ ಜಯ ಸಿಗ್ತದೆ. ಅವ್ರನ್ನ ದುಡ್ಡು ತಗೊಂತೀವಿ ಅಂದ್ರೆ ಯಾವುದೇ ರಾಜಕೀಯ ಪಕ್ಷ ಮಾಡಕ್ ಆಗೋದಿಲ್ಲ. ಇವತ್ತು ರೈತರು ನಮಗೆ ದುಡ್ಡು ಬೇಡ, ಜಮೀನು ಉಳಿಸ್ಕೊಂತೀವಿ ಅಂತ ಬಂದಿದ್ದಾರೆ. ಅವ್ರಿಗೆ ಸಪೋರ್ಟ್ ಕೊಟ್ಟು ನಮ್ಮ ಪಕ್ಷ ಹೋರಾಟ ಮಾಡ್ತಾ ಇದೆ.